ಹೆಲೋ ಎವ್ರಿವನ್. ಆಫ್ಟರ್ ಡೆಲಿವರಿ ಮಗುಗೆ ಕೊಡಿಸುವಂತ ವ್ಯಾಕ್ಸಿನ್ಸ್ ಅಲ್ಲಿ ಪೇರೆಂಟ್ಸ್ ಗೆ ತುಂಬಾ ಡೌಟ್ಸ್ ಇರುತ್ತೆ. ಸೊ ಪ್ರೈವೇಟ್ ಹಾಸ್ಪಿಟಲ್ ಕೊಡೋದು ಒಳ್ಳೇದಾ ಅಥವಾ ಗವರ್ಮೆಂಟ್ ಹಾಸ್ಪಿಟಲ್ ಕೊಡಿಸೋದು ಒಳ್ಳೇದಾ ಅಂತ. ಬಟ್ ಎರಡು ಕಡೆ ಕೊಡುವಂತ ವ್ಯಾಕ್ಸಿನ್ಸ್ ಗಳು ಒಂದೇ ಆಗಿರುತ್ತೆ. ಸೊ ಗವರ್ಮೆಂಟ್ ಆರ್ ಪ್ರೈವೇಟ್ ಹಾಸ್ಪಿಟಲ್ ಅನ್ನೋದು ನಿಮ್ಮ ಚಾಯ್ಸ್ ಆಗಿರುತ್ತೆ. ಸೊ ಆದ್ರೆ ಕೆಲವೊಂದು ವ್ಯಾಕ್ಸಿನ್ ಗಳು ಗವರ್ಮೆಂಟ್ ಹಾಸ್ಪಿಟಲ್ ಕೊಡದೇ ಇರೋದ್ರಿಂದ ಪ್ರೈವೇಟ್ ಹಾಸ್ಪಿಟಲ್ ಹಾಕಿಸ್ಕೊಳ್ಳೋದು ಒಳ್ಳೇದು. ಸೊ ಚಾಯ್ಸ್ ಇಸ್ ಯೋರ್ಸ್, ಗವರ್ಮೆಂಟ್ ಆರ್ ಪ್ರೈವೇಟ್ ಅನ್ನೋದು. ಸೊ ಯಾವ್ಯಾವ ವ್ಯಾಕ್ಸಿನ್ ಅಂತ ಹೇಳೋದಂತ ಆದ್ರೆ 6ನೇ ತಿಂಗಳಲ್ಲಿ ಟೈಫಾಯ್ಡ್ ವ್ಯಾಕ್ಸಿನ್ ಮಾಡಿಸಬೇಕಾಗತ್ತೆ. 9ರಿಂದ 12ನೇ ತಿಂಗಳಲ್ಲಿ ಮೆನಿಂಗೋಕೋಕಲ್ ವ್ಯಾಕ್ಸಿನ್ ಮಾಡಿಸಬೇಕಾಗತ್ತೆ. ಸೊ 12ರಿಂದ 15ನೇ ತಿಂಗಳಲ್ಲಿ ಹೆಪಟೈಟಿಸ್ ಎ ವ್ಯಾಕ್ಸಿನ್ ಮಾಡಿಸಬೇಕಾಗತ್ತೆ. 15ರಿಂದ 18ನೇ ತಿಂಗಳಲ್ಲಿ ಚಿಕನ್ ಪಾಕ್ಸ್ ವ್ಯಾಕ್ಸಿನ್ ಮಾಡಿಸಬೇಕಾಗತ್ತೆ ಮಗುಗೆ. ಸೊ ವ್ಯಾಕ್ಸಿನ್ಸ್ ಗಳನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಗವರ್ಮೆಂಟ್ ಅಲ್ಲಿ ಹಾಕ್ಸುವಂತವ್ರು ಕೇಳ್ಕೊಂಡು ಹಾಕ್ತೀರಾ ಹಾಕಲ್ವಾ ಅಂತ ಕೇಳಿ ಪ್ರೈವೇಟ್ ಅಲ್ಲಿ ಹಾಕಿಸ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಫಾಲೋ ಮೀ ಫಾರ್ ಮೈ ನೆಕ್ಸ್ಟ್ ವಿಡಿಯೋ.